ಯಥಾಬ್ಧೇ ಸ್ತರಂಗಾ ಲಯಂ ಯಾಂತಿ ತುಂಗಾಃ ತಥೈವಾಪದಃ ಸನ್ನಿಧೌ ಸೇವತಾಂ ಮೇ. ಇತಿ ವೋರ್ಮಿ ಪಂಕ್ತಿರ್ನೃಣಾಂ ದರ್ಶಯಂತಂ ಸದಾ ಭಾವಯೇ ಹೃತ್ಸರೋಜೇ ಗುಹಂತಂ. ಯಥಾಬ್ಧೇ ಸ್ತರಂಗಾ ಲಯಂ ಯಾಂತಿ ತುಂಗಾಃ ತಥೈವಾಪದಃ ಸನ್ನಿಧೌ ಸೇವತಾಂ ಮೇ. ಇತಿ ವೋರ್ಮಿ ಪಂಕ್ತಿರ್ನೃಣಾಂ ದರ್ಶಯಂತಂ ಸದಾ ಭಾವಯೇ ಹೃತ್ಸರೋಜೇ ಗುಹಂತಂ. ಇಲ್ಲಿ ಸ್ವಲ್ಪ ಗಮನಿಸಬೇಕಾಗಿರೋ ಒಂದು ಕೆಲವು ಪದಗಳನ್ನು ಹೇಳ್ತೀನಿ. ಯಥಾಬ್ಧೇ ಅದನ್ನು ಹೇಳಬೇಕಾದ್ರೆ ಯಥಾಬ್ ಹೇಳಿಬಿಟ್ಟು ಧೇ ಹೇಳಬೇಕು. ಯಥಾಬ್ಧೇ ಸ್ತರಂಗ, ಬಾಕಿದು ಈಸಿ ಇದೆ. ಇತಿ ವೋರ್ಮಿ ಪಂಕ್ತಿರ್ ನೃಣಾಂ. ಗಮನಿಸ್ಕೊಳ್ಳಿ, ಇತಿ ವೋರ್ಮಿ ಪಂಕ್ತಿರ್ ನೃಣಾಂ. ಅದನ್ನು ನಾನು ಹೇಳಿದಾಗೇನೆ ನೀವು ಒಂದೊಂದನ್ನೇ ಬಿಡಿಸಿ ಬಿಡಿಸಿ ಹೇಳ್ಕೊಂಡ್ರೆ ಕೂಡಿಸ್ಕೊಳ್ಳೋಕೆ ಬರುತ್ತೆ. ಕೂಡಿಸೋದನ್ನು ಹೇಳ್ತೀನಿ. ಇತಿ ವೋರ್ಮಿ ಪಂಕ್ತಿರ್ ನೃಣಾಂ ದರ್ಶಯಂತಂ. ಇತಿ ವೋರ್ಮಿ ಪಂಕ್ತಿರ್ ನೃಣಾಂ ದರ್ಶಯಂತಂ ಸದಾ ಭಾವಯೇ ಹೃತ್ ಸರೋಜೇ ಗುಹಂತಂ. ಇಲ್ಲಿ ಹೃತ್ ಸರೋಜೆ ಅನ್ನೋದನ್ನು ಹೃತ್ ಹೇಳಿಬಿಟ್ಟು ಸರೋಜೆ ಹೇಳಿದ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲದ್ರೆ ಇಲ್ಲಿ ಒತ್ತಕ್ಷರ ಬಂದಾಗ ನಾನು ಗಮನಿಸಿರೋರಲ್ಲಿ ಕೆಲವರು ಈ ಎರಡು ಅಕ್ಷರ ಓದುವಾಗ, ಪುಸ್ತಕದಲ್ಲಿ ಓದುವಾಗ ವಿತೌಟ್ ಆಡಿಯೋ ಸಪೋರ್ಟ್ ಹೇಳುವಾಗ ಅದನ್ನು ಹೃ ಅಂತ ಬಂದ ತಕ್ಷಣ ಯಾವುದನ್ನು ಎರಡು, ಒಂದು ವ್ಯಂಜನ ಇರುತ್ತೆ, ಒಂದು ಮುಖ್ಯ ಸ್ವರ ಇರುತ್ತಲ್ವ ಹೃ, ಹಾಗೆ ರು ಒಟ್ಟರು ಸುಳಿ ಇರುತ್ತೆ, ಅದನ್ನು ತಾಗೆ ಸಾ ಒತ್ತು ಇರುತ್ತೆ, ಅದನ್ನು ಹೇಳ್ಬೇಕಾದ್ರೆ ಹಿಂದೆ ಮುಂದಾಗ್ತದೆ. ಈಗ ಹೃತ್ ಸರೋಜೆ ಅನ್ನೋದನ್ನ ಸಕಾರ ಮೊದಲು ಹೇಳ್ಬೇಕಾ ತಕಾರ ಮೊದಲು ಹೇಳ್ಬೇಕಾ ಕನ್ಫ್ಯೂಷನ್ ಬರುತ್ತೆ. ಅದಕ್ಕೆ ಮೇಲ್ಗಡೆ ಇರೋದನ್ನು ಅಂದರೆ ತಕಾರ ಪೂರ್ತಿ ಬರೆದಿರ್ತೀವಿ ನಾವು ಬರೀಬೇಕಾದ್ರಲ್ಲಿ ಅಕ್ಷರದಲ್ಲಿ ಪುಸ್ತಕದಲ್ಲಿ ತಾಗೆ ಸಾ ಅರ್ಧ ಕೊಟ್ಟಿರ್ತೀವಿ ಕೆಳಗಡೆ. ನಾವು ಹೇಳುವಾಗ ಹೃತ್ ಆ ತಕಾರನ ಪೂರ್ತಿ ಬರೆದಿರೋದನ್ನು ಅರ್ಧ ಹೇಳಿ, ಆ ಒತ್ತಕ್ಷರನ ಪೂರ್ತಿ ಆ ಮೇಲ್ಗಡೆ ಅದಕ್ಕೆ ಏನಿರುತ್ತೆ ಸ್ವರ ಅಂದರೆ ಅಕಾರ ಸಾ ಹೇಳ್ಕೋಬೇಕು, ತಾ ಇರೋದನ್ನು ಸಾ ಅಂತ ಹೇಳ್ಕೋಬೇಕು. ಆ ಥರ ಹೇಳಿದಾಗ ಕರೆಕ್ಟಾಗಿ ಬರುತ್ತೆ. ಅದಿಲ್ಲದ್ರೆ ನಾನು ಹೇಳಿದ ಹಾಗೇನೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಖಂಡಿತ ಸರಿಯಾಗಿ ಬರುತ್ತೆ. ಇದು ಶ್ರೀ ಸುಬ್ರಹ್ಮಣ್ಯ ಭುಜಂಗದ 5ನೇ ಶ್ಲೋಕ. ಮುಂದಿನ ತರಗತಿಯಲ್ಲಿ ನಾವು 6ನೇ ಶ್ಲೋಕನ ಕಲಿಯೋಣ. ಹರಿ ಓಂ.